ಈ ಸ್ಟೋರಿ ನೋಡಿದರೆ ನೀವು ಬೆಚ್ಚಿ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ಗ್ರಾಮಸ್ಥರನ್ನೇ ಕಂಗೆಡಿಸಿದ ಆ ವಿಷಯ. ಮನೆಯ ಹಿತ್ತಲಿನಲ್ಲೇ ಕಾಣಿಸಿದ್ದನ್ನು ನೋಡಿ ಹೆದರಿದ ಜನ. ಶೌಚಾಲಯ ಗುಂಡಿ ಸ್ವಚ್ಛತೆ ವೇಳೆ ಕಂಡಿದ್ದೇನು ಗೊತ್ತಾ? ಅಲ್ಲಿದ್ದುದನ್ನು ನೋಡಿ ಕಂಗೆಟ್ಟಂತಹ ಖಾಕಿ ಪಡೆ. ಈ ಸ್ಟೋರಿ ನೋಡಿದರೆ ನೀವು ಕೂಡ ಬೆಚ್ಚಿ ಬೀಳದಂತೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇಡೀ ಗ್ರಾಮಸ್ಥರನ್ನೇ ಕಂಗೆಡಿಸಿದ ಆ ಒಂದು ವಿಚಾರ. ಮನೆಯ ಹಿತ್ತಲಿನಲ್ಲೇ ಕಾಣಿಸಿದ್ದನ್ನು ನೋಡಿ ಬೆದರಿದ ಜನ. ಶೌಚಾಲಯದ ಗುಂಡಿ ಸ್ವಚ್ಛತೆ ವೇಳೆ ಕಂಡಿದ್ದೇನು ಗೊತ್ತಾ? ಅಲ್ಲಿದ್ದುದನ್ನು ನೋಡಿ ಕಂಗೆಟ್ಟಂತಹ ಖಾಕಿ ಪಡೆ. ಎಸ್, ಈ ಒಂದು ಸ್ಟೋರಿ ನಿಜಕ್ಕೂ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಭಯಭೀತರನ್ನಾಗಿ ಮಾಡುವಂತಹ ಒಂದು ಸ್ಟೋರಿ. ಎಸ್, ಟಾಯ್ಲೆಟ್ ಗುಂಡಿಯಲ್ಲಿತ್ತು ಬುರುಡೆ ಹಾಗೂ ಮೂಳೆ. ಎಸ್, ಟಾಯ್ಲೆಟ್ ಗುಂಡಿಯಲ್ಲಿತ್ತು ಬುರುಡೆ ಹಾಗೂ ಮೂಳೆ. ಶೌಚಾಲಯದ ಕೆಳಗೆ ಇತ್ತು ಬೆಚ್ಚಿ ಬೀಳಿಸೋ ಬುರುಡೆ. ಮಾನವ ಬುರುಡೆ ಜೊತೆಗೆ ಮೂಳೆಯನ್ನು ಕಂಡಂತಹ ಜನ ಹೆದರಿದ್ರು. ದುರಸ್ತಿ ವೇಳೆ ಬುರುಡೆ ಹಾಗೂ ಮೂಳೆ ಕೂಡ ಪತ್ತೆಯಾಗಿರುವಂಥದ್ದು. ಮಾನವ ಬುರುಡೆ ಸಿಕ್ಕಿರೋದ್ರಿಂದ ಇದರ ಸುತ್ತ ಸಾಕಷ್ಟು ಅನುಮಾನ ಕೂಡ ಹೆಡೆ ಮಾಡಿಕೊಟ್ಟಿರುವಂತಹ ಒಂದು ವಿಚಾರ. ಎಸ್, ಟಾಯ್ಲೆಟ್ ಗುಂಡಿಯಲ್ಲಿ ಮಾನವನ ಬುರುಡೆ ಹಾಗೂ ಮೂಳೆ ಕೂಡ ಪತ್ತೆ ಆಗಿರುವಂತಹ ಒಂದು ಘಟನೆ. ಈ ಘಟನೆ ಎಲ್ಲಿ ನಡೆದಿದೆ ಅಂತ ಹೇಳಿ ನಾನು ಮುಂದೆ ಅದನ್ನು ರಿವೀಲ್ ಮಾಡ್ತೀನಿ. ಎಸ್, ಈ ಒಂದು ಘಟನೆಯನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ಗ್ರಾಮಸ್ಥರು ಎಸ್, ನಾಪತ್ತೆಯಾಗಿದ್ದ ಮಗನೇ ಸಾವಿಗೀಡಾಗಿದ್ದ. ಹಲವು ವರ್ಷಗಳಿಂದ ಕಾಣೆಯಾಗಿದ್ದಂತಹ ಮಗ ಕಾಣದಿದ್ದರೂ ಕಂಪ್ಲೇಂಟ್ ಕೊಡದಂತಹ ತಂದೆ, ಪತಿ ಎಲ್ಲಿ ಹೋದನೆಂದು ಚಿಂತಿಸದ ಪತ್ನಿ ಕೂಡ, ಭಾರೀ ಅನುಮಾನ ಮೂಡಿಸಿದ ಮಾವ ಸೊಸೆ ಅವರ ನಡೆ. ಮಲಗುಂಡಿಯಲ್ಲಿರುವ ಬುರುಡೆ ಮನೆ ಮಗ. ಎಸ್, ಇದು ಇಡೀ ಗ್ರಾಮಸ್ಥರನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಘಟನೆ. ನಾಪತ್ತೆಯಾಗಿದ್ದಂತಹ ಮಗ ಸಾವಿಗೀಡಾಗಿದ್ದ. ಹಲವು ವರ್ಷಗಳಿಂದ ಕಾಣೆಯಾಗಿದ್ದಂತಹ ಮಗ ಕಾಣದಿದ್ದರೂ ಕೂಡ ಕಂಪ್ಲೇಂಟನ್ನು ಕೊಡದಂತಹ ತಂದೆ, ಜೊತೆಗೆ ಪತಿ ಎಲ್ಲಿ ಹೋದರೆಂದು ಚಿಂತಿಸಿದ ಪತ್ನಿ.